ಇದಕ್ಕೆ ನಾನು ಚಲನಚಿತ್ರ ಸಂಗೀತವನ್ನೇ ಉದಾಹರಣೆ ತಗೊಳ್ಳಿ. ಸರಿ 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 ಆಯ್ತಾ? ಕರೆಕ್ಟ್ ಮೇಡಮ್ ಜನರಿಗೆ ಹಾ, ಯಾಕೆಂದ್ರೆ ಎಲ್ಲರಿಗೂ ಅರ್ಥ ಆಗ್ಲಿ, ಸಂಗೀತ ಕಲ್ತವ್ರಿಗೂ ಕಲಿದೇ ಇದ್ದವ್ರಿಗೂ ನಾನು ಬರೀ ಕೃತಿಗಳ ರಚನೆನೆ ಹೇಳ್ತಾ ಹೋದ್ರೆ ಎಲ್ಲರಿಗೂ ಕನೆಕ್ಟ್ ಆಗಲ್ಲ. ಆದ್ರಿಂದ ಈಗ ಫಾರ್ ಎಕ್ಸಾಂಪಲ್ ಮೋಹನ ರಾಗ ಯಾವ ರೀತಿ ಬರುತ್ತೆ ಅಂತ ನಾನು ಹಾಡು ತೋರಿಸ್ತೀನಿ. ರೇ ಗ ಪ ಧ ಸಾ ಸಾ ಧ ಪ ಗ ರೇ ಸಾ. ಇದು ಔಡವ ರಾಗ. ಹೋಗ್ತಾನು 5 ಸ್ವರ ಇದೆ, ವಾಪಸ್ ಬರ್ತಾನು 5 ಸ್ವರ ಇದೆ. ನಾನು ಏನ್ ಹೇಳ್ದೆ, ಈ ರಾಗದ್ದು ಛಾಯೆ ವೀರರಸ, ಹಾಗೆ ಹ್ಯಾಪಿನೆಸ್, ಶೃಂಗಾರ ರಸ. ಇದರ ಮೇನ್ ಭಾವ ಪ್ರಾಧಾನ್ಯತೆ ಹ್ಯಾಪಿನೆಸ್, ವೀರರಸ ಮತ್ತೆ ಶೃಂಗಾರ ರಸ. ಈಗ ಇದಲ್ಲದೆ ನವರಸಗಳು ಇದರಲ್ಲಿ ಹಾಡು ತೋರಿಸ್ತೀನಿ ನಾನು. ಎಲ್ಲದಕ್ಕೂ ಸಿನಿಮಾ ಹಾಡುಗಳ ಉದಾಹರಣೆನ ತಗೋಣ, ಯಾಕೆಂದ್ರೆ ಎಲ್ಲರಿಗೂ ಕನೆಕ್ಟ್ ಆಗ್ಲಿ ಅನ್ನೋದು. ಹಾ, ಈಗ ಮೊದಲನೇದಾಗಿ ಸಂತ ತುಕಾರಾಮ್ ಚಿತ್ರದಲ್ಲಿ ಒಂದು ಹಾಡಿದೆ. ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಜಯತು ಜಯ ವಿಠಲ. ಭಕ್ತಿ ರಸ ಇದೆ ಅಲ್ವಾ ಇದ್ರಲ್ಲಿ. ಪಾವನಾಂಗ ಪಂಡರಿನಾಥ ಪಾದ ಸೇವಾ ಪುಣ್ಯವನೀತ. ಇದು ಭಕ್ತಿ ರಸ ಪ್ರಧಾನ ಸಾಹಿತ್ಯ. ಒಂದು ಸುಂದರವಾದ ಬೆಳಗನ್ನು ವರ್ಣಿಸುವಂತಹ ಪ್ಲೆಸೆಂಟ್ ಮೂಡ್ ಬೇಕು ಅಂದಾಗ ದ.ರಾ ಬೇಂದ್ರೆ ಅವರ ಒಂದು ಬೆಳಗು, ಕವಿತೆನೇ ಬೆಳಗು. ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ. ಬಾಗಿಲ ತೆರೆದು ಬೆಳಕು ಹರಿದು ಜಗವೆಲ್ಲ ತೊಯ್ದ. ಇದು ಕೂಡ ಮೋಹನ ರಾಗದ ಆಧಾರದ ಮೇಲೆನೆ ಮೇಜರ್ ಆಗಿ ಕಂಪೋಸ್ ಆಗಿರುವಂತದ್ದು. ಆಮೇಲೆ ಭಕ್ತಿರಸ ಹೇಳ್ದೆ, ಒಂದು ಪ್ಲೆಸೆಂಟ್ ಮೂಡ್ ಹೇಳ್ದೆ, ವೀರರಸ ಪ್ರಧಾನದ್ದು ಇದು ಅಂತ ಹೇಳ್ದೆ. ನಾವು ರಾಮನ ಶೌರ್ಯವನ್ನ ವರ್ಣಿಸುವಂತಹ ರಘುವೀರ ಗದ್ಯ ಕೇಳಿದೆವಲ್ಲ. ಜಯ ಜಯ ಮಹಾವೀರ ಮಹಾಧೀರ ಧೌರೇ ನಿಖಿಲ ನಿರ್ಜನ ನಿರ್ಧಾರಿತ ನಿರವಧಿತ ಮಹಾತ್ಮ್ಯ. ಇದು ನೋಡಿ ವೀರರಸ, ರಾಮನ ಶೌರ್ಯವನ್ನ ವರ್ಣಿಸುವಂತಹ ಗೀತೆ ಇದು. ನಾನು ಒಂದೇ ಶ್ರುತಿಯಲ್ಲಿ ಹಾಡಕ್ ಆಗ್ತಾ ಇಲ್ಲ, ಕ್ಷಮೆ ಇರ್ಲಿ. ಒಂದೇ ಶ್ರುತಿಯಲ್ಲಿ ಹಾಡಿದ್ರೆ ನಿಮ್ಗೆ ಇನ್ನೂ ಎಫೆಕ್ಟಿವ್ ಆಗಿ ಅದು ಅರ್ಥ ಆಗ್ತಾ ಇತ್ತು. ಬಟ್ ಒಂದೇ ಶ್ರುತಿಯಲ್ಲಿ ಪ್ರೆಸೆಂಟ್ ಮಾಡಕ್ ಆಗ್ತಾ ಇಲ್ಲ ನಂಗೆ. ಹಾಗೇನೆ ನೀವು ಬಬ್ರುವಾಹನದಲ್ಲಿ ಕೇಳಿದಿರಾ, ಅರ್ಜುನ ಬಬ್ರುವಾಹನರ ಕಾಳಗದಲ್ಲಿ ಕಡೇ ಸಾಲು ಬರುತ್ತಲ್ಲ, ಕಂದ ಪದ್ಯ ರೀತಿಯ ಒಂದು ಇದಿದೆಯಲ್ಲ, ಅದ್ರಲ್ಲಿ ಅದರ ಆಗಮಾಲಿಕೆ ಕಡೇ ಸಾಲುಗಳು ಇದ್ರಲ್ಲಿದೆ, ಮೋಹನದಲ್ಲಿದೆ. ಕದನದೋಳ್ ಕಲಿಪಾರ್ಥನಂ ಕೆಣಕಿ ಉಳಿದವರಿಲ್ಲ, ಅಬ್ಬರಿಸಿ ಬೊಬ್ಬಿರಿದರೆಲ್ಲರಿಗೂ ಭಯವಿಲ್ಲ. ಇದು ಮೋಹನ ರಾಗದಲ್ಲಿ. ಈಗ ಸ್ವಲ್ಪ ಶೃಂಗಾರ ರಸಕ್ಕೆ ಬರೋಣ ಅಂತ ಆದ್ರೆ, ಇನ್ನು ಹತ್ತಿರ ಹತ್ತಿರ ಬರುವೆಯ ಬಳಿ ನೀನು ಬಂದಾಗ ಕಣ್ಣೋಟ ಬೆರೆತಾಗ ಹೊಸ ಆಸೆ ನನ್ನೆದೆಯಲ್ಲಿ ಅರಳಿ ಅರಳಿ ಹೊಸದನವನು ಕಂಡೆ. ಇನ್ನು ಹತ್ತಿರ ಹತ್ತಿರ ಬರುವೆಯ. ಈ ಹಾಡು. ಹಾಗೆ ರಾಧಾ ಮಾಧವ ವಿನೋದ ಹಾಸ ಯಾರೋ ಮರೆಯದ ಪ್ರೇಮ ವಿಲಾಸ. ಇದು ಕೂಡ ಶೃಂಗಾರ ರಸ ಪ್ರಧಾನವಾದಂತ. ಆಮೇಲೆ ಇನ್ನೊಂದು ಶಿವರಾಜ್ ಕುಮಾರ್ ಅವ್ರದ್ದು ಹಾಡಿದ್ಯಲ್ಲ ಮೊದಲನೇ ಚಿತ್ರ, ನೀಲ ಮೇಘ ಗಾಳಿ ಬೀಸಿದೂರಾದ ಹಾಗೆ. ನೋಡಿ, ಪ್ಲೆಸೆಂಟ್, ಹ್ಯಾಪಿನೆಸ್, ಶೃಂಗಾರ ರಸ ಎಲ್ಲದನ್ನು ತುಂಬಿಸಿ ಇಟ್ಟಿದ್ದಾರೆ. ಈ ಹಾಡುಗಳೆಲ್ಲ ಮೋಹನ ರಾಗ. ಸ್ವಲ್ಪ ದುಃಖ ಭರಿತ ಹಾಡುಗಳನ್ನ ಯಾರಾದ್ರೂ ಕಂಪೋಸ್ ಮಾಡಿದಾರ ಮೋಹನ ರಾಗದಲ್ಲಿ ಅಂದ್ರೆ ಮಾಡಿದ್ದಾರೆ. ರುಡಾಲಿ ಹಾಡಿದ್ಯಲ್ಲ, ದಿಲ್ ಹುಂ ಹುಂ ಕರೆ घबराए घर धम धम करे घर जाए एक बूंद कई पानी की मोरी अखियों से बर
ವಿಷಾದದ ಛಾಯೆ ಸಹ ಇದರಲ್ಲಿ ಕಂಪೋಸ್ ಆಗಿದೆ. ಹಾಗೆ ನೀವು ಜಾಪನೀಸ್ ಅಥವಾ ಚೈನೀಸ್ ಮ್ಯೂಸಿಕ್ ಇದೆಯಲ್ಲ, ಅದೆಲ್ಲಾನು ಕೂಡ ಈ ರಾಗದಲ್ಲಿ ಕಾಣಬಹುದು. ಸಾಯೋನಾರ ಸಾಯೋನಾರ ವಾದನಿ ಭಾಂಗಿ ಸಾಯೋನಾರ ನನ ನಾನ ನನ ನಾರ ಕಲ್ಲ ಫಿರಂಗಿ ಸಾಯೋನಾರ. ಇದ್ರಲ್ಲಿ ಜಾಪನೀಸ್ ಟಚ್ ಇದೆ. ಚೈನೀಸ್ದು ಇದು ಬೇಕು ಅಂದ್ರೆ ದ್ವಾರಕೀಶ್ ಅವ್ರದ್ದು ಹಾಡಿದ್ಯಲ್ಲ, ಚಿನ್ನದ ರಾಣಿ ಬಾರೆ ಕೊಳ್ಳನ ರಾಣಿ ಬಾ, ಚೀನಿ ಹೆಣ್ಣ ಚೆಲುವಿನ ಕಣ್ಣ ಸಂಚನು ಬಲ್ಲೆ ಬಾ, ಓ ಆಯಿನಿ, ಓ ಕ್ವಾಚಿನಿ. ಇದು ವಾದ್ಯಗಳ ಒಂದಿಗೆ ಬಂದಾಗ ನಿಮ್ಗೆ ಇದರ ಇನ್ಫ್ಲೂಯೆನ್ಸ್ ತುಂಬಾ ಚೆನ್ನಾಗಿ ಗೊತ್ತಾಗತ್ತೆ, ಆಯ್ತಾ. ಸೊ ಇದು ಇನ್ನು ಮೋಹನ ರಾಗದಲ್ಲಿ ಎಷ್ಟು ರೀತಿ ಎಕ್ಸ್ಪ್ಲೋರ್ ಮಾಡಿದ್ದಾರೆ ನೋಡಿ, ಎಲ್ಲಾ ರಸಗಳ ಹಾಡನ್ನು ಸಹ ಚಲನಚಿತ್ರಗಳಲ್ಲಿ. ಇನ್ನೂ ಎಕ್ಸಾಂಪಲ್ಸ್ ಕೊಡ್ತಾನೆ ಹೋಗ್ಬೋದು, ಬರೀ ಇದೇ ಆಗ್ಬಿಡುತ್ತೆ ನಾನು ಹೇಳ್ತಾ ಹೋದ್ರೆ. ಅಷ್ಟು ಒಂದು ರಾಗದಲ್ಲಿ ನಾನು ಉದಾಹರಣೆ ತಗೊಂಡು ಹೇಳ್ದೆ ಈಗ.